ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಸ್ನ್ಯಾಕ್ ಟೈಮ್ಗೆ ಆಗುವಂಥ ಒಂದು ಸೇವ್ ರೆಸಿಪಿನ ಕಡಲೆ ಹಿಟ್ಟಿಂದ ಮಾಡೋ ಸೇವ್ ರೆಸಿಪಿನ ಶೇರ್ ಮಾಡ್ಕೋತಿದ್ದೀನಿ. ಇದಕ್ಕೆ ನಾನೊಂದು 250 ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಟೇಸ್ಟಿ ಕೂಡ ಆಗಿರುತ್ತೆ ಮತ್ತು ಹೆಲ್ದಿ ಕೂಡ. ನೋ ಪ್ರಿಸರ್ವೇಟಿವ್, ಏನು ಕೆಮಿಕಲ್ ಏನು ಯೂಸ್ ಮಾಡಿದೆ ಅಥವಾ ಕಲರ್ ಏನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು 250 ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಹಾಫ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್, ಒಂದು ಹಾಫ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಅಜ್ವಾಯಿನನ್ನು ಅಂದರೆ ಓಮನ್ನು ಕೈಯಿಂದ ಕ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ. ಈಗ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊತೀನಿ. ಈಗ ಕಲಿಸ್ಕೊಂಡಾಗಿದೆ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಆಯಿಲನ್ನ ಹಾಕಿ ಸ್ವಲ್ಪ ನಾದ್ಕೋತೀನಿ. ತುಂಬ ಹಾರ್ಡಾಗಿ ಕಲಿಸ್ಕೋಬೇಡಿ, ಸ್ವಲ್ಪ ಸಾಫ್ಟಾಗಿ ಇರಲಿ ಡೋ. ಎಷ್ಟು ಸಾಫ್ಟಾಗಿದೆ ನೋಡಿ. ತುಂಬ ಹಾರ್ಡಾಗಿದ್ದರೆ ನಮ್ಮ ಸೇವ್ ಗಟ್ಟಿಯಾಗುತ್ತೆ. ತುಂಬ ಇನ್ನೂ ಸ್ವಲ್ಪ ಸಾಫ್ಟ್ ಮಾಡಿಕೊಂಡ್ರೆ ಆಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದು ಸರಿಯಾಗಿದೆ. ಈಗ ಇಷ್ಟು ಸಾಫ್ಟ್ ಇದ್ದರೆ ಸಾಕು. ಈಗ ಅದನ್ನು ನಾನು 10 ಮಿನಿಟ್ಸ್ ರೆಸ್ಟ್ ಆಗೋದಕ್ಕೆ ಬಿಡ್ತೀನಿ. ಈಗ ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಬಿಸಿ ಆಗೋದಕ್ಕೆ ಇಡ್ತೀನಿ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇಷ್ಟು ನಿಮಗೆ ಇನ್ನೂ ತೆಳ್ಳಗಿದು ಸೇವ್ ಬೇಕಂದರೆ ಇನ್ನೂ ತೆಳ್ಳಗಿದ್ದು ಅದರದ್ದು ಮೋಲ್ಡ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಸೇವ್ ಮಾಡ್ತಿದ್ದೀನಿ. ಇದು ಚಕ್ಲಿ ಒತ್ತು ಅಚ್ಚು, ಅದರಲ್ಲಿ ಶಾವಿಗೆದು ಬರುತ್ತಲ್ಲ, ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನಾನು ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಅಂತ. ಈಗ ಇದರಲ್ಲಿ ನಾನು 2 ಪಾರ್ಟಿಷನ್ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ರೋಲ್ ಮಾಡಿಕೊಂಡು ಕೈಯಲ್ಲಿನೇ ಸ್ವಲ್ಪ ರೋಲ್ ಮಾಡಿಕೊಂಡು ಮೋಲ್ಡ್ ಒಳಗೆ ಹಾಕ್ತೀನಿ. ಈಗ ನೋಡಿ, ತುಂಬ ಸಿಂಪಲ್ ಆಗಿದೆ. ಯಾರು ಕೂಡ ಮಾಡ್ಕೋಬೋದು, ಟೇಸ್ಟಿಯಾಗಿರುತ್ತೆ ಮತ್ತು ಟೀ ಟೈಮ್ಗೆ ತುಂಬ ಚೆನ್ನಾಗಿರೋ ಸ್ನ್ಯಾಕ್ಸ್ ಕೂಡ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈಗ ಇಲ್ಲಿ ಆಯಿಲ್ ಬಿಸಿಯಾಗಿದೆ. ಈಗ ನಾನು ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಪೋರ್ ಮಾಡ್ತಿದ್ದೀನಿ. ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ಈಕ್ವಲ್ ಆಗೋ ರೀತಿ ನೀವು ಹಾಕ್ಕೊಳ್ಳಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಹೇಗಾಗಿದೆ ಅಂತ. ಇದೀಗ ಒಂದು ಸೈಡಲ್ಲಿ ಫ್ರೈ ಆಗಿದೆ. ಈಗ ಇನ್ನೊಂದು ಕಡೆ ನಾನು ಅದನ್ನು ಹಾಕ್ಕೋತೀನಿ. ಈಗ ನೋಡಿ ಇದಾಗಿದೆ. ಈಗ ಹೆಚ್ಚು ಟೈಮ್ ಏನು ಹಿಡಿಸಲ್ಲ, ಒಂದು 2 ಮಿನಿಟ್ಸಲ್ಲಿ ಈ ಸೇವನ್ನ ರೆಡಿಯಾಗಿ ಮಾಡ್ಕೋಬೋದು. ಇದು ಆಲ್ಮೋಸ್ಟ್ ಈಗ ಆಗಿದೆ. ನಾನೀಗ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಒಂದು ಟಿಶ್ಯೂ ಹಾಕಿರೋ ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಎಣ್ಣೆ ಇರೋದು ಎಕ್ಸೆಸ್ ಆಯಿಲ್ ಇದ್ದರೆ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಇದು ಏನೇ ಎಣ್ಣೆ ಹೀರ್ಕೊಳ್ಳಲ್ಲ, ಆದ್ರೂ ಹಾಕ್ತಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕ್ರಿಸ್ಪಿ ಕೂಡ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಹಾಕೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ಹಾಕ್ಕೊಳ್ಳಿ. ಟು 250 ಗ್ರಾಮು ಕಡಲೆ ಹಿಟ್ಟಲ್ಲಿ ತುಂಬಾ ಆಗುತ್ತೆ ಸೇವು. ತುಂಬ ನೋಡಿ ಇದಾಗಿದೆ ಒಂದು ಸೈಡಲ್ಲಿ. ಈಗ ಇದನ್ನು ನಾನು ಶಿಫ್ಟ್ ಮಾಡ್ಕೋತೀನಿ ಇನ್ನೊಂದು ಕಡೆ, ಸ್ವಲ್ಪ ರೋಸ್ಟ್ ಆಗಲಿ ಅಂತ. ಹೆಚ್ಚು ಟೈಮ್ ಹಿಡಿಸಲ್ಲ, ಎರಡು ಕಡೆಯಿಂದ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಸಾಕು ಇದನ್ನ ಫ್ರೈ ಮಾಡಿಕೊಂಡ್ರೆ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ನೋಡಿ. ಇನ್ನೊಮ್ಮೆ ಹಾಕ್ತೀನಿ ನಾನು 250 ಗ್ರಾಮಲ್ಲಿ ಆಲ್ಮೋಸ್ಟ್ 4 ಟೈಮ್ಸ್ ಹಾಕಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿ ಕೂಡ ಆಗಿತ್ತು.